ಭವಿಷ್ಯದ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರುಗಳು ಇವರೇನೆ. ಯಾರು? ಇದೇ ಸಂತೋಷ್ ಲಾಡ್ ಅವರು, ಇದೇ ಪ್ರಿಯಾಂಕ್ ಅವರು, ಇದೇ ಕೃಷ್ಣ ಬೈರೇಗೌಡರು, ಇದೇ ಸುರೇಶ್ ಅವರು. ಹಂಗಾಗಿ ಸರ್ ನಿಮ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸರ್. ನೀವೇನು 4-5 ಜನ ಇದ್ದೀರಿ, ನೀವೆಲ್ಲ ಟೀಮ್ ಮಾಡಿಕೊಂಡು ಮುಂದಿನ ಕಾಂಗ್ರೆಸ್ ಅನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಯಾಕಂದ್ರೆ ಕಾಂಗ್ರೆಸ್ ಅನ್ನು ಉಳಿಸೋದಂತಲ್ಲ, ಜಾತ್ಯತೀತ ತತ್ವ ಉಳಿಬೇಕು. ಎಲ್ಲ ಧರ್ಮಗಳು, ಎಲ್ಲ ಜಾತಿ ವರ್ಗದವರು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕೂಡ ಆಗಬೇಕಾಗಿದೆ. ಇದೊಂದು ವಿಶೇಷವಾದಂಥ ಸಭೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಒಂದು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 35-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಂಥ ಒಬ್ಬ ನಮ್ಮ ಪಕ್ಷದ ಮುಖಂಡರು ನಿನ್ನೆ ತಾನೇ ನಿಧನ ಆದಂತೆ ಅವಾಗ ಹೋಗಿ ಬಂದ್ವಿ ನಾವು, ಶಾಸಕರು, ನಮ್ಮೆಲ್ಲ ಮುಖಂಡರು. ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದು, ನಮ್ಮ ಪಕ್ಷದ ಸರ್ಕಾರದ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂತ್ರಿಗಳು ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಇಲಾಖೆಯಲ್ಲಿ, ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಇಕ್ಬಾಲ್ ಸಾಹೇಬರು ಒಂದು ಗೌರವ ಸಲ್ಲಿಸಿದಂಗಾಯ್ತು. ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಸರ್ಕಾರದ ಒಬ್ಬ ಮಂತ್ರಿಯೂ ಬಂದು ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥದ್ದು ಇಕ್ಬಾಲ್ ಸಾಹೇಬರ ಆತ್ಮಕ್ಕೂ ಕೂಡ ಒಂದು ಶಾಂತಿ ಸಿಗ್ದಂಗಾಗ್ತದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೀಗಾಗಲೇ ಎಲ್ಲರೂ ಕೂಡ 1 ನಿಮಿಷದ ಮೌನ ಆಚರಣೆ ಮಾಡಿದ್ದೀವಿ. ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಕೂಡ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕುಟುಂಬಕ್ಕೆ, ಯಾರೆಲ್ಲ ಇಕ್ಬಾಲ್ ಸಾಹೇಬ್ರ ಕುಟುಂಬ ಇದೆ ಅವ್ರಿಗೆಲ್ಲರೂ ಕೂಡ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಮೊದಲಿಗೆ ಹೇಳ್ತಾ, ಇವತ್ತು ಸಂತೋಷ್ ಲಾಡ್ ಸಾಹೇಬ್ ಇದು ಒಂದು ಸಂಪ್ರದಾಯ. ನಮ್ಮ ಪಕ್ಷದ ಸರ್ಕಾರದ ಮಂತ್ರಿಗಳು ಯಾವುದಾದ್ರೂ ಒಂದು ಜಿಲ್ಲೆಗೆ ಹೋದಾಗ, ಆ ಇಲಾಖೆಯ ಕಾರ್ಯಕ್ರಮಗಳಿಗೆ ಹೋದಾಗ ಪಕ್ಷದ ಕಚೇರಿಗೆ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಇವತ್ತು ಆ ಸಂಪ್ರದಾಯದಂತೆ ಅವರು ಮೊದಲನೇ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದಿದ್ದಾರೆ. ಅವರನ್ನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ನಮ್ಮ ಮುಖಂಡರು ಅತ್ಯಂತ ಹೃದಯಪೂರ್ವಕವಾಗಿ ಇವತ್ತು ಸ್ವಾಗತವನ್ನು ಮಾಡಿದ್ದೇವೆ. ನಿಜವಾಗ್ಲೂ ಸರ್ ನಮಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಕಾರ್ಯಕರ್ತರು ಒಂದು ಇನ್ಸ್ಪಿರೇಷನ್ ಬರ್ತದೆ. ಒಬ್ಬ ಮಂತ್ರಿ ಬಂದು ಎಲ್ಲೋ ಇಲಾಖೆ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲೋ ಐಬಿ ಕೂತ್ಕೊಂಡು ಅಧಿಕಾರಿಗಳನ್ನ ಮಾತಾಡಿ ಹೋದ್ರೆ ಅಧಿಕಾರಿಗಳಲ್ಲಿ ಕೂಡ ಒಂದು ಇದು ಬರೋದಿಲ್ಲ. ಕಾರ್ಯಕರ್ತರು ಪಕ್ಷ ಅಂತಂದ್ರೆ ಒಂದು ಅವ್ರಿಗೊಂದು ಭಾವನೆ ಬರೋದಿಲ್ಲ. ಈಗ ಇಲ್ಲಪ್ಪ ಅವ್ರ ಸರ್ಕಾರ ಇದೆ, ಅವ್ರು ಹೇಳಿದ ಕೆಲಸ ಮಾಡಬೇಕು, ಅವ್ರಿಗೆ ಸ್ಪಂದಿಸಬೇಕು ಅಂತ. ಕಾಂಗ್ರೆಸ್ ಕಚೇರಿಗೆ ಬಂದೋದ್ರೆ ನೀವು ಹೇಳೋ ಅಗತ್ಯನೇ ಇಲ್ಲ. ಯಾರಾದ್ರೂ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೋದ್ರೆ ಅಥವಾ ಕಾರ್ಯಕರ್ತರ ಕಚೇರಿಗಳಿಗೆ ಹೋದ್ರೆ, ಇಲ್ಲಪ್ಪ ಅವರು ಕೆಲಸ ಮಾಡದೇ ಹೋದ್ರೆ ಅವ್ರ ಮಂತ್ರಿಗಳು ಗಮನಕ್ಕೆ ತರ್ತಾರೆ, ನಾಳೆ ನಮ್ಗೆ ತೊಂದರೆ ಆಗ್ತಕ್ಕಂಥ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಆಗಿದೆ. ವಿಶೇಷವಾಗಿ ಸಂತೋಷ್ ಲಾಡ್ ಸಾಹೇಬರು ಅಪಾರವಾದಂಥ ಜ್ಞಾನವುಳ್ಳವರು. ಬಹುಶಃ ನಮ್ಮ ರಾಜ್ಯದಲ್ಲಿ ಕೆಲವರು ಇವತ್ತು ನೇರವಾಗಿ ನಿಷ್ಠೂರವಾಗಿ ಮಾತನಾಡ್ತಕ್ಕಂಥವ್ರು. ಒಂದು ಸಂತೋಷ್ ಲಾಡ್ ಅವರು, ಎರಡನೇದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಮೂರನೇದು ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಕೂಡ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಏನು ಜಾತ್ಯತೀತ ತತ್ವಗಳಿದ್ದಾವೆ, ಏನು ಕಾಂಗ್ರೆಸ್ನ ಸಿದ್ಧಾಂತ ಇದೆ, ಅದಕ್ಕೆ ಪೂರಕವಾಗಿ ಅದು ಯಾವ ರೀತಿ ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಇವ್ರು ಹೋಗ್ತಾ ಇರ್ತಕ್ಕಂಥ ಶೈಲಿ ನೋಡಿದ್ರೆ ಈ 3-4 ಜನ ಭವಿಷ್ಯದ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರುಗಳು ಇವರೇನೆ. ಯಾರು? ಇದೇ ಸಂತೋಷ್ ಲಾಡ್ ಅವರು, ಇದೇ ಪ್ರಿಯಾಂಕ್ ಅವರು, ಇದೇ ಕೃಷ್ಣ ಬೈರೇಗೌಡರು, ಇದೇ ಸುರೇಶ್ ಅವರು. ಹಂಗಾಗಿ ಸರ್ ನಿಮ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸರ್. ನೀವೇನು 4-5 ಜನ ಇದ್ದೀರಿ, ನೀವೆಲ್ಲ ಟೀಮ್ ಮಾಡಿಕೊಂಡು ಮುಂದಿನ ಕಾಂಗ್ರೆಸ್ ಅನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಯಾಕಂದ್ರೆ ಕಾಂಗ್ರೆಸ್ ಅನ್ನು ಉಳಿಸೋದಂತಲ್ಲ, ಜಾತ್ಯತೀತ ತತ್ವ ಉಳಿಬೇಕು. ಎಲ್ಲ ಧರ್ಮಗಳು, ಎಲ್ಲ ಜಾತಿ ವರ್ಗದವರು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕೂಡ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ನಿಮಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಇಲಾಖೆಯಲ್ಲಿ ಕೂಡ ತಾವು 2ನೇ ಬಾರಿ ಕಾರ್ಮಿಕ ಸಚಿವರಾಗಿದ್ದೀರಿ. ಬಹುಶಃ ಕಾರ್ಮಿಕ ಇಲಾಖೆ ನಿಮ್ಮಷ್ಟು ಆಳವಾಗಿ ತಿಳ್ಕೊಂಡಂಥವ್ರು ಬೇರೆ ಯಾರು ಇಲ್ಲ ಮಂತ್ರಿಗಳು. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಕೌನ್ಸಿಲಲ್ಲಿ, ಅಸೆಂಬ್ಲಿಯಲ್ಲಿ ಎಷ್ಟು ಅವಕಾಶ ಇರೋದಿಲ್ಲ ಚರ್ಚೆ ಮಾಡೋದಕ್ಕೆ. ಕೌನ್ಸಿಲಲ್ಲಿ ಬರೀ 75 ಜನ ಇರ್ತೀವಿ, ಬಹಳಷ್ಟು ಕ್ವಶನ್ಸ್ ಆಗ್ತಾರೆ, ಬಹಳ ತಲೆ ತಿಂತಾ ಇರ್ತಾರೆ ಮಿನಿಸ್ಟ್ರಿಗೆ. ಅಷ್ಟೇ ನೇರವಾಗಿ, ಅಷ್ಟೇ ಸ್ಪಷ್ಟವಾಗಿ ಇಲಾಖೆನೂ ಉತ್ತರ ಕೊಡ್ತಾರೆ. ಸಂದರ್ಭ ಬಂದ್ರೆ ವಿರೋಧ ಪಕ್ಷದವ್ರ ಮೇಲೆ, ಬಿಜೆಪಿ JDS ಮೇಲೆ ಯಾವುದೇ ವಿಚಾರ ಇರಲಿ, ಯಾವುದೇ ಇಲಾಖೆ ಇರಲಿ ಸ್ಪಷ್ಟವಾಗಿ ಮಾತಾಡಿ ಅವ್ರಿಗೆ ದಿಟ್ಟವಾದಂಥ ಉತ್ತರ ಕೊಡ್ತಕ್ಕಂಥವ್ರು ನೀವು. ಹಂಗಾಗಿ ಇವತ್ತು ನಿಮ್ಮ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳನ್ನು ತಾವು ತಂದಿದ್ದೀರಿ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಇವತ್ತು ತಾವು ಪ್ರವಾಸವನ್ನು ಅವಿಭಾಜ್ಯ ಜಿಲ್ಲೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಕೊಂಡಿದ್ದೀರಿ. ಏನು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥದ್ದು ಅನ್ಆಥರೈಸ್ಡ್ ವರ್ಕರ್ಸ್ಗೆ, ಇದೆಲ್ಲವನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಸರ್. ಹಂಗಾಗಿ ನೀವು ಬಂದೋಗಿದ್ರಿಂದ ನಮ್ಮ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ಬಂದಿದೆ ಅಂತ ಹೇಳ್ತಾ, ಇವತ್ತು ನನಗೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ
ಎಲ್ಲ ನಮ್ಮ ಮುಖಂಡರು ಬರೆಸಿ ನನ್ನ ಮಾತು